ಮಾನ್ಯ ಸಚಿವರೇ, ಈಗ ನೀವು ಬಹಳ ವಿವರವಾಗಿ ತಿಳ್ಕೊಂಡು ಪರಿಹಾರ ರೂಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಅನ್ಸುತ್ತೆ. ಬಹುತೇಕ ಶಿಕ್ಷಕರು ಏನು ಹೇಳ್ತಿದ್ದಾರೆ, ನಮಗೆ ಈ ಗ್ಯಾಸು, ತರಕಾರಿ, ಮೊಟ್ಟೆ, ಬಿಸಿ ಊಟ ಇದರಿಂದ ಮುಕ್ತರನ್ನಾಗಿ ಮಾಡಿ, ನಮಗೆ ಪಾಠ ಮಾಡಕ್ ಬಿಡಿ ಅಂತ ಹೇಳ್ತಿದ್ದಾರೆ. ಇಷ್ಟು ದೊಡ್ಡ ವ್ಯವಸ್ಥೆ ನಿರ್ಮಾಣ ಆಗಿದೆ. ಆರಂಭದಲ್ಲಿ ಈ ರೀತಿ ದೊಡ್ಡ ವ್ಯವಸ್ಥೆಯಾಗಿ ನಿರ್ಮಾಣ ಆಗಿರಲಿಲ್ಲ, ಇದೇ ಒಂದು ವ್ಯವಸ್ಥೆಯಾಗಿ ನಿರ್ಮಾಣ ಆಗಿದೆ. ಇದನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯ ಕಾಯಕಲ್ಪ ಕೊಡಿ. ಯಾಕೆ ಇಲ್ಲಾಂದ್ರೆ ನೋಡಿ, ಸಿಂಗಲ್ ಟೀಚರ್ ಸ್ಕೂಲ್ಗಳಿದ್ದಾವೆ. ಅವ್ರು ಪಾಠ ಮಾಡಬೇಕಾ, ತರಕಾರಿ ತರಕ್ಕೆ ಹೋಗ್ಬೇಕಾ, ಗ್ಯಾಸ್ ತರಕ್ಕೆ ಹೋಗ್ಬೇಕಾ, ಏನು ಮಾಡಬೇಕು? ಆದ್ಯತೆ ಯಾವುದು? ನಮಗೆ ಊಟ ಕೊಡೋದು ಆದ್ಯತೆನೋ, ಪಾಠ ಮಾಡೋದು ಆದ್ಯತೆನೋ? ಹಾಗಾಗಿ ಇದಕ್ಕೆ ಈ ವ್ಯವಸ್ಥೆ ಒಂದು ದೊಡ್ಡ ವ್ಯವಸ್ಥೆಯಾಗಿ ನಿರ್ಮಾಣ ಆಗಿದೆ ಈಗ. ಹಾಗಾಗಿ ಈಗ ಇವುಗಳಿಗೆ ಒಂದು ಪರ್ಯಾಯ ರೂಪಿಸಲೇಬೇಕು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ. ಮುಂದಿನ ಬಜೆಟ್ನಲ್ಲಾದ್ರೂ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ರೂಪಿಸಿ ನಮ್ಮ ಮುಖ್ಯೋಪಾಧ್ಯಾಯರನ್ನ, ನಮ್ಮ ಶಿಕ್ಷಕರನ್ನ ಕೇವಲ ಶೈಕ್ಷಣಿಕ ವಿಷಯಕ್ಕೆ ಗಮನ ಕೊಡೋದಕ್ಕೆ ಮಾತ್ರ ಅವ್ರನ್ನ ಬಿಡಿ. ಇದಕ್ಕೊಂದು ಪ್ಯಾರಲಲ್ ವ್ಯವಸ್ಥೆ ಮಾಡಿ. ಅವಾಗ ಏನಾಗ್ತಾ, ಅವ್ರು ನೆಮ್ಮದಿಯಿಂದ ಪಾಠ ಮಾಡ್ಬೋದು. ಈ ಮೊಟ್ಟೆ 7 ರೂಪಾಯಿ ಆಯಿತು ಅನ್ನೋ ಟೆನ್ಷನ್ನು ಇರಲ್ಲ. ಎಲ್ಲಿ ನೀವು ಇನ್ಫೆಕ್ಷನ್ಗೆ ಬಂದರೆ ಅಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಭಯನೂ ಇರಲ್ಲ. ಅವ್ರು ನೆಮ್ಮದಿಯಿಂದ ಪಾಠ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅದಕ್ಕೆ ಅವಕಾಶ. ಸುಮಾರು ಒಂದು 6-7 ಸತಿ ನನ್ನ ಇಲಾಖೆಯಲ್ಲಿ ಸಿಂಪ್ಲಿಫೈ ಮಾಡೋದಕ್ಕೆ, ಯಾಕೆಂದ್ರೆ ಇಷ್ಟು ವರ್ಷದ ಒಂದೇ ಸತಿ ರವಿ ಅವರೇ ಬದಲಾವಣೆ ಮಾಡೋದಕ್ಕೂ ಕೂಡ ಒಂದೇ ಸತಿಗೆ ಆಗೋದಿಲ್ಲ. ಬಟ್ ಇದೆಲ್ಲ ನೀವು ಹೇಳಿರ್ತಕ್ಕಂಥ ಪ್ರಾಕ್ಟಿಕಲ್ಲೇ. ಯಾಕೆಂದ್ರೆ ಮಕ್ಕಳು ಬರೋದೇ ಶಾಲೆಗೆ ಊಟಕ್ಕಲ್ಲ, ಅವ್ರು ಬರೋದು ಪಾಠಕ್ಕೆ. ಅದಕ್ಕೆ ನೀವು ಹೇಳಿದ್ ಕರೆಕ್ಟು. ಕೆಲವು ಸತಿ 7 ರೂಪಾಯಿ ಆಗ್ಬಿಡುತ್ತೆ. ಕೆಲವು ಕಡೆಗೆ ಎಲ್ಲಿವರೆಗೂ ಚರ್ಚೆ ಬಂದಿದ್ರೆ ನ್ಯಾಷನಲ್ ಎಗ್ ಪ್ರೈಸಸ್ ಎಷ್ಟಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ವರ್ಕ್ ಮಾಡ್ತಾರೆ. ಅದು 4 ರೂಪೀಸ್ 75 ಇರುತ್ತೆ ಅಷ್ಟೇ. ಬಟ್ ಒಂದು ಮಕ್ಕಳಿಗೆ ಟೀಚರ್ಸಿಗೆ ಹೊರೆ ಏನಿದೆ, ನೀವೇನು ಹೇಳ್ತಾ ಇದ್ದೀರಿ, ಕಲಿಕೆ ಬಿಟ್ಟು ಬೇರೆದು ಕಮ್ಮಿ ಮಾಡಿ ಅಂತ ಪ್ರಾಮಾಣಿಕವಾಗಿ ಅದು ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ನಾನು